ನಮ್ಮ ಪಯಣ ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಆ ಥರ ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನ್ಸ್ ಇರುತ್ತೆ ನೋಡಿ, ಅದು ಎನೇಬಲ್ ಮಾಡ್ಕೊಳ್ಳಿ. ಅದು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತಂದರೆ, ನಾನು ಹಾಕುವಂಥ ವಿಡಿಯೋ ಯೂಟ್ಯೂಬಲ್ಲಿ ಬೇರೆದವ್ರು ನೋಡೋದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬರ್ ಯಾರು ಆಗಿರ್ತೀರ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಿರ್ತಾರೆ ಅವರಿಗೆ ಮೊದಲು ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಆ ವಿಡಿಯೋನ. ಆಮೇಲೆ ನೀವು ಟಿಕ್ ಮಾಡ್ಕೊಂಡು ನೋಡ್ಬೋದು. ಬನ್ನಿ ಇವಾಗ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋಗೆ ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಪ್ರಾಜೆಕ್ಟ್ ಲಿಂಕು ಇದಕ್ಕೆ ಪಾಸ್ವರ್ಡ್ ಇರುತ್ತೆ, 2 ಸ್ಟೆಪ್ ಪಾಸ್ವರ್ಡ್ ಇರುತ್ತೆ ಪ್ರಾಜೆಕ್ಟ್ ಲಿಂಕ್ಗೆ. ಆ ಪಾಸ್ವರ್ಡ್ ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ಪಾಸ್ವರ್ಡ್ ಅಂತ ಮೆನ್ಷನ್ ಮಾಡಿರ್ತೀನಿ ಪಕ್ಕದಲ್ಲಿ. ಅಲ್ಲಿ ಒಂದು 2 ಸೆಕೆಂಡ್ 3 ಸೆಕೆಂಡ್ ಹೋಗಿ ಬರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಅಲ್ಲಿ ಪಾಸ್ವರ್ಡ್ನ 2 ನಂಬರ್ 4 ನಂಬರ್ ಇರ್ತವೆ. ಮಧ್ಯದಲ್ಲಿ ಹಾಕ್ಬೋದು, ಕೊನೆಯಲ್ಲಿ ಹಾಕ್ಬೋದು. ನಾನು ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗೋದು. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಈ ಥರ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಈ ಥರ ಪ್ರಾಜೆಕ್ಟ್ ಲಿಂಕ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಏನೇನು ಇದೇನಂತಂದರೆ ಟೆಂಪ್ಲೇಟ್ಗಳು ಹೈಡ್ ಮಾಡಿರ್ತೀನಿ. ಇವೆರಡು ಬ್ಲಾಕ್ ಟೆಂಪ್ಲೇಟ್ನ ಏನಕ್ಕೆ ಹೈಡ್ ಮಾಡಿರ್ತೀನಿ ಅಂತಂದರೆ, ಈ ಬ್ಲಾಕ್ ಟೆಂಪ್ಲೇಟು ನಾವು ಇಲ್ಲಿ ಸ್ವಲ್ಪ ಎಡಿಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ, ಹಂಗಾಗಿ ಹೈಡ್ ಮಾಡಿರ್ತೀನಿ. ಇಲ್ಲಿ ಡೇಟ್ ಇದೆ ನೋಡಿ, ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಯಾವ ಡೇಟ್ ಇರುತ್ತೆ ಆ ಡೇಟ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಇಲ್ಲಿ ಮಂತ್ ಯಾವ್ದು ಇರುತ್ತೆ ಮಂತ್ನ ನೀವು ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಇಯರ್ ಯಾವ್ದು ಇರುತ್ತೆ ಆ ಇಯರ್ನ ನಿಮ್ಮದು ಯಾವ ಇಯರ್ ನೀವು ಮಾಡ್ತಾ ಇರ್ತೀರ ಅವ್ರದ್ದು ಹಾಕ್ಕೊಳ್ಳಿ ಡೇಟು. ಆ ಡೇಟ್ನ ಹಾಕೊಂಡು ಮತ್ತೆ ಇಲ್ಲಿ ಎಷ್ಟನೇ ವರ್ಷದ್ದು ಆ್ಯನಿವರ್ಸರಿ ಇದೆ ಅಂತ ಅದು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ, ನಿಮಗೆ ಬೇಕಾಗುವಂಥ ಕಲರ್ನ ಚೂಸ್ ಮಾಡ್ಕೊಂಡು ಯಾವುದೇ ಥರದ ಕಲರ್ ಬೇಕಾದ್ರೂ ನೀವು ಇಟ್ಕೋಬೋದು. ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ಇನ್ನು ಇಲ್ಲಿ ಮೌನಿಕ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ನೇಮ್ನ ಇಲ್ಲಿ ಕನ್ನಡದಲ್ಲಿ ಹಾಕ್ಕೊಳ್ಳಿ. ಬೇಕಾದ್ರೆ ನೋಡಿ, ಯಾರು ವಿಡಿಯೋ ಮಾಡ್ತಿರ್ತಾರೋ ಅವ್ರ ಹೆಸರು ಹಾಕಬೇಕಾಗುತ್ತೆ. ನಾನು ಇಲ್ಲಿ ಸುಮ್ಮನೆ ಡೆಮೋ ಹಾಕ್ತಾ ಇದ್ದೀನಿ ನೋಡಿ, ಕನ್ನಡದಲ್ಲೇ ಬರ್ಕೋಬೇಕಾಗುತ್ತೆ. ನೋಡಿ, ಸುನೀತಾ ಅಂತ ಹಾಕೊಂಡಿದ್ದೀನಿ. ಮತ್ತೆ ಕೆಳಗಡೆ ಸುರೇಶ್ ಅಂತ ಇದೆ ನೋಡಿ, ಎಡಿಟ್ ಟೆಕ್ಸ್ಟ್ ಮ್ಯಾಗ ಹೋಗ್ಬಿಟ್ಟು ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ಹುಡುಗನ ಹೆಸರು ಏನಿರುತ್ತೆ ಆ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಸುಂದರ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಷ್ಟು ಮಾಡಿದರೆ ಸಾಕು. ಎಷ್ಟನೇ ವರ್ಷದ ಬರ್ತಡೇ ಮತ್ತೆ ಡೇಟು ಶುಭಾಶಯಗಳು ಅದೆಲ್ಲ ನಾನು ಎಂಟ್ರಿ ಮಾಡಿರ್ತೀನಿ. ಈಗ ಫೋಟೋ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮಗೆ ಬೇಕಾಗುವಂಥ ಫೋಟೋನ ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಚೂಸ್ ಮಾಡ್ಕೊಂಡು ಈ ಕಡೆ ರಿಪೀಟ್ ಬನ್ನಿ. ನೋಡಿ, ಈ ಫೋಟೋ ಒಂದು ಸ್ವಲ್ಪ ಕೆಳಗಡೆ ಬಂದಿತ್ತು ಅಂದರೆ ಮೂವ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಮೇಲ್ಗಡೆ ತಗೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ. ಮತ್ತೆ ಹಿಂಗೆ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದ್ರೆ ಎಲ್ಲ ಫೋಟೋನು ಚೇಂಜ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋನ ಹಾಕ್ಕೊಳ್ಳಿ. ನೋಡಿ, ಈ ಥರ ಫೋಟೋನ ಸೆಟ್ ಆಗುತ್ತೆ. ಸೆಟ್ ಆಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಸ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಅಂತಿದೆ ನೋಡಿ, ಟ್ರಾನ್ಸ್ಫಾರ್ಮ್ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಫೋಟೋನ ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಎಲ್ಲ ಫೋಟೋಗಳದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಜಾಸ್ತಿ ಜೂಮ್ ಆಗಿತ್ತು ಅಂತಂದರೆ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಔಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರುತ್ತೆ. ಈ ಥರ ಒಂದು ಸ್ವಲ್ಪ ಕರೆಕ್ಟಾಗಿ ಇದನ್ನು
ಇಟ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಕೆಳಗಡೆ ಸರಿಸ್ಕೊಳ್ಳಿ. ನೋಡಿ ಇದೇ ತರ ಎಲ್ಲ ಫೋಟೋನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಫಿಲ್ ಅಂತ ಇದೆ ನೋಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಫೋಟೋ ಚೇಂಜ್ ಮಾಡಿ ಆದ್ಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 30 ಸೆಕೆಂಡ್ ವರೆಗೂ ನಾನು ಈ ಎಲ್ಲಾ ಬ್ಯಾಕ್ಗ್ರೌಂಡ್ಗಳು ಇಕ್ಕಿರ್ತೀನಿ. ಅಲ್ಲಿವರೆಗೂ ನೀವು ಇಟ್ಕೊಂಡು ಅದನ್ನ ಸಾಂಗ್ ನ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಇದೆ ನೋಡಿ, ಇದು ಬ್ಲಾಕ್ ಟೆಂಪ್ಲೇಟ್, ಅದನ್ನ ಹೈಡ್ ಇರೋದನ್ನ ಇನ್ಹೈಡ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿ ಈ ತರ ಇವಾಗ ವಿಡಿಯೋ ರೆಡಿ ಆಗಿದೆ ನೋಡಿ, ನೋಡ್ತಾ ಇದೀರಲ್ಲ. ಮತ್ತೆ ಇಲ್ಲಿ ಮೂಲೆಯಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್